ನಿನಗೆ ಮತ್ತು ನಿಮ್ಮ ಅಪ್ಪಗೆ ಇಷ್ಟವಾದಂತಹ ಪೊಂಗಲ್ ಮಾಡೋಣ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮಮ್ಮ ಸೇರಿಕೊಂಡು ಒಂದು ಕುಕ್ಕಿಂಗ್ ವಿಡಿಯೋನ ಪ್ಲ್ಯಾನ್ ಮಾಡಿದ್ದೀವಿ. ಅಮ್ಮ ಏನು ಅಡುಗೆ ಮಾಡ್ತಿರೋದು ಇವತ್ತು? ಈ ದಿನ ನಾನು ನಿನಗೆ ಮತ್ತು ನಿಮ್ಮ ಅಪ್ಪಗೆ ಇಷ್ಟವಾದಂತಹ ಪೊಂಗಲ್ ಮಾಡೋಣ. ಸೊ ಗೈಸ್, ಪೊಂಗಲ್ ಯಾಕೆ ಮಾಡ್ತಾ ಇದ್ದೀವಿ ಅಂತಂದರೆ, ನಾನು ಆಶ್ರಮದಲ್ಲಿ ಪೊಂಗಲ್ ತಿಂದಿದ್ದೆ. ಆ್ಯಂಡ್ ನಮ್ಮ ಜೊತೆ ಒಂದಿಬ್ಬರು ಫ್ರೆಂಡ್ಸ್ ಎಲ್ಲ ಇದ್ರು ಅಂತ ಹೇಳಿದ್ನಲ್ಲ. ಸೊ ಮ್ಯಾನೇಜ್ಮೆಂಟ್ ಟೀಮಿಂದ ಒಂದು ಸ್ವಲ್ಪ ಜನ ಇದ್ರು. ಸೊ ಅವ್ರಿಗೆಲ್ಲ ಹೇಳ್ತಿದ್ದೆ, ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಾರೆ ಪೊಂಗಲ್ಲು ಅಂತೆಲ್ಲ ಹೇಳ್ತಾ ಇದ್ದೆ. ಸೊ ಹಾಗಾಗಿ ಚೆನ್ನಾಗೇ ಮಾಡ್ತಾರೆ ಅಂತಂದಮೇಲೆ ನಿಮ್ಮ ಜೊತೆ ಯಾಕೆ ಶೇರ್ ಮಾಡಬಾರ್ದು, ಸೊ ನೀವು ಇದನ್ನ ನಿಮ್ಮ ಮನೆಯಲ್ಲಿ ಟ್ರೈ ಮಾಡ್ಬೋದು ಅಂತ ಹೇಳ್ಬಿಟ್ಟು, ನಿಮಗೂ ಯೂಸ್ ಆಗ್ಬೋದು ಅಂತ ಹೇಳ್ಬಿಟ್ಟು, ಸೊ ಪೊಂಗಲ್ನ ಮಾಡೋಣ ಅಂತ ಹೇಳ್ಬಿಟ್ಟು ಡಿಸೈಡ್ ಮಾಡಿದ್ವಿ. ನೀವು ಕೂಡ ಈ ಪೊಂಗಲ್ನ ನೋಡಿ ಮಾಡಿ ನನಗೆ ಟ್ಯಾಗ್ ಮಾಡಬೇಕು. ಸೊ ನಾನು ನೋಡ್ತೀನಿ ಯಾರ್ಯಾರು ಅಡುಗೆ ಮಾಡ್ತೀರಾ, ಇದನ್ನ ನೋಡಿ ಮಾಡಿ ತಿಂತೀರಾ ಅಂತ ಹೇಳ್ಬಿಟ್ಟು. ಬಿಕಾಸ್ ನಮ್ಮನೆ ಪೊಂಗಲ್ ಅಂತೂ ಸಕ್ಕತ್ತಾಗಿರುತ್ತೆ, ಅಂದರೆ ತುಂಬ ಡಿಫ್ರೆಂಟಾಗಿ ಕೂಡ ಇರುತ್ತೆ. ಸೊ ಹಾಗಾಗಿ ಬನ್ನಿ, ತಡ ಮಾಡೋದು ಬೇಡ. ಸೊ ಪೊಂಗಲ್ನ ಮಾಡೋಣ ಇವತ್ತು. ನಾನು ಮಾಡೋದ್ರ ಜೊತೆಗೆ ಅವ್ರಿಗೂ ಹೇಗೆ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ನನಗೂ ಹೇಳ್ಕೊಡ್ತಾರೆ. ಸೊ ನನಗೂ ಪ್ರತಿ ಸಲ ನಾನು ತುಂಬ ಇಷ್ಟಪಟ್ಟು ತಿಂತೀನಿ. ಸೊ ನಮ್ಮಮ್ಮ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ. ಸೊ ನೆನ್ನೆನೂ ಪಲಾವ್ ಸಕ್ಕತ್ತಾಗಿ ಮಾಡಿದ್ರು. ಸೊ ಪಲಾವ್ದನ್ನ ಇನ್ನೊಂದಿನ ಮಾಡೋಣ. ಇವತ್ತಿಗೆ ಪೊಂಗಲ್ನ ರೆಸಿಪಿನ ನೋಡೋಣ ಬನ್ನಿ. ನಮ್ಮನೆ ಕಿಚನ್ ಬಂದ್ಬಿಟ್ಟು ತುಂಬ ಚಿಕ್ಕದು. ಆ್ಯಂಡ್ ಇವತ್ತು ನಾನು ಸ್ವಲ್ಪ ಕ್ಯಾಮ್ರಾದಲ್ಲಿ ಟ್ರೈ ಮಾಡ್ತಿದ್ದೀನಿ, ಸೊ ದಟ್ ನಿಮಗೆ ನೋಡೋದಕ್ಕೂ ಚೆನ್ನಾಗಿ ಅನ್ನಿಸ್ಬೇಕು ಅಂತ ಹೇಳ್ಬಿಟ್ಟು. ಸೊ ಬಟ್ ನೋಡೋಣ ಯಾವ ಥರ ಆಗುತ್ತೆ, ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಸೊ ವಿ ಆರ್ ಟ್ರೈಯಿಂಗ್ ಅ ಬೆಸ್ಟ್. ಮೊದಲಿಗೆ ಪೊಂಗಲ್ಗೆ ಬೇಕಾಗಿರುವಂಥ ಐಟಮ್ಸ್ಗಳನ್ನ ಹೇಳ್ಬಿಡ್ತೀನಿ. ಜೀರಿಗೆ, ಸಾಸಿವೆ, ಮೆಣಸಿನ್ಕಾಯಿ, ಬೆಳ್ಳುಳ್ಳಿ, ಕರಿಬೇವಿನ ಸೊಪ್ಪು, ಟೊಮೊಟೊ, ಮೂಂಗ್ ದಾಲು, ಮತ್ತು ಸ್ವಲ್ಪ ರೈಸು, 1 ಕಪ್ ಆಫ್ ರೈಸ್, ಮತ್ತು ತುಪ್ಪ, ಮತ್ತು ದ್ರಾಕ್ಷಿ, ಮತ್ತು ಗೋಡಂಬಿ. ಅದ್ರ ಜೊತೆಗೆ ಉಪ್ಪು, ಖಾರ, ಮೆಣಸನ್ನು ಕೂಡ ಹಾಕಬೇಕು. ಮೊದಲಿಗೆ ಹೆಸರು ಬೇಳೆನ ಬಾಣಲಿಲಿ ಹುರ್ಕೋಬೇಕು. ಹೆಸರು ಬೇಳೆನ ಹುರ್ಕೊಂಡಾದ್ಮೇಲೆ ಅದನ್ನು ನೀರಲ್ಲಿ ಸ್ವಲ್ಪ ವಾಶ್ ಮಾಡಿ ಅದನ್ನು ಮತ್ತೆ ಕುಕ್ಕರಲ್ಲಿ ನೀರು ಹಾಕಿ ಮತ್ತೆ ಬೇಯೋದಕ್ಕೆ ಇಡಬೇಕು. ಯೂಶ್ವಲಿ ಪೊಂಗಲ್ನ ಮಾಡಬೇಕಾದ್ರೆ ಹೆಸರು ಬೇಳೆ ಮತ್ತು ರೈಸ್ನ ಒಟ್ಟಿಗೆ ಬೇಯಿಸ್ತಾರೆ, ಬಟ್ ನಾವೆರಡನ್ನೂ ಸಪ್ರೇಟಾಗಿ ಬೇಯಿಸ್ಕೊತಾ ಇದ್ದೀವಿ. ಇವಾಗ ಬಾಣಲಿಲಿ ಒಗ್ಗರಣೆ ಹಾಕೋದಕ್ಕೆ ಸ್ಟಾರ್ಟ್ ಮಾಡೋಣ. ಸೊ ಒಗ್ಗರಣೆಗೆ ಫಸ್ಟು ಎಣ್ಣೆ ಹಾಕಬೇಕು. ಸೊ ಎಣ್ಣೆ ಆದ ನಂತರ ಅಮ್ಮ ಇಲ್ಲಿ ಮೆಣಸು ಹಾಕ್ತಾ ಇದ್ದಾರೆ. ಸೊ ಮೆಣಸು ಆದಮೇಲೆ ಮೆಣಸಿನ್ಕಾಯಿ ಹಾಕಿದ್ದಾರೆ. ಅದಾದಮೇಲೆ ಕರಿಬೇವಿನ ಸೊಪ್ಪು, ಅದಾದ ನಂತರ ಬೆಳ್ಳುಳ್ಳಿನ ಆ್ಯಡ್ ಮಾಡಿದ್ದಾರೆ. ಸೊ ಅದಾದಮೇಲೆ ಸ್ವಲ್ಪ ಕೈ ಆಡಿ ಅದಾದಮೇಲೆ ಅದಕ್ಕೆ ಜೀರಿಗೆನ ಆ್ಯಡ್ ಮಾಡ್ತಿದ್ದಾರೆ. ಜೀರಿಗೆನ ಮುಂಚೆನೇ ಹಾಕಿದ್ರೆ ಸೀದೋಗುತ್ತೆ ಅಂತ ಹೇಳ್ಬಿಟ್ಟು ಇದು ಚೆನ್ನಾಗಿ ಫ್ರೈ ಆಗಲಿ, ಅದಾದಮೇಲೆ ಜೀರಿಗೆ ಹಾಕೋಣ ಅಂತ ಹೇಳ್ಬಿಟ್ಟು ಆಮೇಲೆ ಜೀರಿಗೆನ ಹಾಕಿದ್ದಾರೆ. ಸ್ವಲ್ಪ ಹೊತ್ತು ಒಗ್ಗರಣೆನ ಕೈ ಆಡಬೇಕು, ಚೆನ್ನಾಗಿ ಅದು ಫ್ರೈ ಆಗೋ ಥರ. ಅದಾದ ನಂತರ ಇನ್ನೊಂದು ಕಡೆ ಈ ಒಂದು ಚಿಕ್ಕ ಪಾತ್ರೆ ಏನಿದೆ, ಸೊ ಇದರಲ್ಲಿ 2ರಿಂದ 3 ಸ್ಪೂನ್ ತುಪ್ಪ ಹಾಕ್ಕೊಂಡು, ಸೊ ಆ ಒಂದು ತುಪ್ಪದಲ್ಲಿ ದ್ರಾಕ್ಷಿ ಏನಿದೆ, ಒಣ ದ್ರಾಕ್ಷಿ ಮತ್ತು ಗೋಡಂಬಿ ಏನಿದೆ ಅದನ್ನು ಸ್ವಲ್ಪ ಹಾಗೆ ಫ್ರೈ ಮಾಡ್ಕೋಬೇಕು. ಸೊ ಇದೊಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಇದು ಹಾಕೋದ್ರಿಂದ. ಸೊ ಇದನ್ನು ಅಮ್ಮ ಫ್ರೈ ಮಾಡ್ತಾ ಇದ್ದಾರೆ. ಒಗ್ಗರಣೆನ ಆ ಕಡೆ ತೆಗೆದು ಇಟ್ಟಿದ್ವಿ. ಸೊ ಇವಾಗ ಅದಕ್ಕೆ ಟೊಮೊಟೊನ ಹಾಕ್ತಾಯಿದ್ದೀವಿ. ಸೊ ಟೊಮೊಟೊನ ಹಾಕಿ ಸ್ವಲ್ಪ ಕೈ ಆಡಿ ಆಮೇಲೆ ಅದಕ್ಕೆ ಸ್ವಲ್ಪ ಉಪ್ಪನ್ನು ಆ್ಯಡ್ ಮಾಡ್ತೀವಿ. ಸೊ ಅಮ್ಮ ಇಲ್ಲಿ ಯೂಸ್ ಮಾಡ್ತಿರೋದು ಕಲ್ಲುಪ್ಪನ್ನ ಸದ್ಯಕ್ಕೆ 2 ಸ್ಪೂನಷ್ಟು ಹಾಕಿದ್ದಾರೆ. ಇನ್ನೊಂದು ಇಂಪಾರ್ಟೆಂಟ್ ಐಟಮ್ ಏನಪ್ಪ ಅಂತಂದರೆ ಕೊಬ್ಬರಿನ ತುರಿದು ಹಾಕಬೇಕು. ಸೊ ಇದು ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಕೊಡುತ್ತೆ. ಇವಾಗ ನೀವು ನೋಡ್ತಿರೋ ಹಾಗೆ ಬೇಳೆ ಆಲ್ಮೋಸ್ಟ್ ಬೆಂದಿದೆ ಆ್ಯಂಡ್ ಅನ್ನ ಕೂಡ ಆಗೋಗಿದೆ. 2 ಕೂಗು ಕೂಗಿಸ್ತೀವಿ. ಸೊ ನಿಮಗೆ 3 ಕೂಗು ಬೇಕಂದರೆ 3 ಕೂಗು ಬೇಯಿಸ್ಕೋಬೋದು. ಸೊ ಇವಾಗ ಒಗ್ಗರಣೆ ಏನು ಮಾಡಿದ್ವಿ ಅದನ್ನು ಪೂರ ನಾವು ಕುಕ್ಕರಿಗೆ ಹಾಕ್ತಾ ಇದ್ದೀವಿ, ಬೇಳೆ ಇದ್ದಂಥ ಕುಕ್ಕರ್ಗೆ. ಒಗ್ಗರಣೆ ಆದ ತಕ್ಷಣ ನಾವು ದ್ರಾಕ್ಷಿ ಗೋಡಂಬಿ ಏನು ಫ್ರೈ ಮಾಡ್ಕೊಂಡಿದ್ವಿ ಅದನ್ನು ಕೂಡ ನಾವು ಕುಕ್ಕರಿಗೆ ಹಾಕಬೇಕು. ಅದಾದಮೇಲೆ ಕೊಬ್ಬರಿ ಕೂಡ ಏನು ತುರ್ಕೊಂಡಿದ್ವಿ ಅದನ್ನು ಕೂಡ ಆಲ್ಮೋಸ್ಟ್ ಎಲ್ಲ ಹಾಕ್ತಾ ಇದ್ದೀವಿ. ಈಗ ಇನ್ನೇನು ಪೊಂಗಲ್ ಆಲ್ಮೋಸ್ಟ್ ಆಗೋಕ್ಕೆ ಬಂತು. ಸೊ ಇವಾಗ 1 ಕೈಯಷ್ಟು ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಅಮ್ಮಂಗೆ ಕೈ ಅಳ್ತಲೇ ಹಾಕಿ ಅಭ್ಯಾಸ ಆಗಿದೆ. ಸೊ ಹಾಗಾಗಿ ಅವರು ಸ್ಪೂನ್ ಯೂಸ್ ಮಾಡಲ್ಲ. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ಅದನ್ನು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಮಿಕ್ಸ್ ಮಾಡಾದ್ಮೇಲೆ ನಾವು ಅದಕ್ಕೆ ರೈಸ್ ಮಿಕ್ಸ್ ಮಾಡ್ಕೋಬೇಕು. ಎಷ್ಟು ರೈಸ್ ಬೇಕೋ ಅಷ್ಟನ್ನು ಅಮ್ಮ ಮಿಕ್ಸ್ ಮಾಡ್ತಾರೆ. ನಮಗೆ ನಮ್ಮ ಮನೇಲಿ ಪೊಂಗಲ್ ಸ್ವಲ್ಪ ನೀರು ಥರ ಇದ್ದರೆ ತುಂಬ ಇಷ್ಟ ಆಗುತ್ತೆ. ಸೊ ಹಾಗಾಗಿ ಸ್ವಲ್ಪ ಜಾಸ್ತಿ ನೀರಿರೋ ಥರನೇ ಅದಕ್ಕೆ ಸರಿಯೋ ಆಗೋ ಥರ ರೈಸ್ದು ಕ್ವಾಂಟಿಟಿ ಕೂಡ ಹಾಕಿ ಆ ಥರ ಮಿಕ್ಸ್ ಮಾಡ್ಕೋಬೇಕು. ನಂಗೆ ಆಲ್ರೆಡಿ ನೋಡ್ತಾನೆ ಬಾಯಲ್ಲಿ ನೀರು ಬರ್ತಾ ಇದೆ. ಸೊ ಆಲ್ಮೋಸ್ಟ್ ಏನೇನು ಆಯಿತು ಪೊಂಗಲ್. ಸ್ವಲ್ಪ ರುಚಿಗೆ ಅಂತ ಹೇಳ್ಬಿಟ್ಟು ಅದಕ್ಕೆ ಅಮ್ಮ 2 ಸ್ಪೂನ್ ತುಪ್ಪನ ಆ್ಯಡ್ ಮಾಡ್ತಾ ಇದ್ದಾರೆ. ಸೊ ಇದು ಮನೇಲಿ ಮಾಡಿರುವಂಥ ತುಪ್ಪ. ಸೊ ಹಾಗಾಗಿ ಯಾವುದೇ ಥರ ಪ್ರಾಬ್ಲಮ್ ಇಲ್ಲ ತಿನ್ನೋದಕ್ಕೆ. ಸೊ ಇಸ್ ಫೈನಲಿ ನಾನು ಅಮ್ಮ ಸೇರಿಕೊಂಡು ಇವಾಗ ಮಾಡಾಯಿತು. ಸೊ ಇವಾಗ ಕಲಿಸ್ತಾ ಇದ್ದಾರೆ ನೋಡಿ. ಇವಾಗ ಬಾಕಿ ಇರೋದೇನಪ್ಪ ಅಂತ ತಿನ್ನೋದಷ್ಟೇ, ಬಾರಿಸೋದು. ಸೊ ತಿಂದಾದ್ಮೇಲೆ ನಾನಂತೂ ಕಾಯ್ತಿದ್ದೀನಿ, ಸಖತ್ ಹೊಟ್ಟೆ ಸಿಗ್ತದೆ ಗೈಸ್ ನನಗಂತೂ. ತಿನ್ನೋದಿಲ್ಲ ಡೈರೆಕ್ಟಾಗಿ. ನಮ್ಮಪ್ಪ ಕೂಡ ಬಂದಿದ್ದಾರೆ. ಸೊ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ ತಿನ್ನೋದಕ್ಕೆ.
ಏನಪ್ಪ ಹೊಟ್ಟೆ ಹಸಿತಿ ಊಟ ಮಾಡಬೇಕು. ಸೊ ಇವಾಗ ಲೆಟ್ಸ್ ಗೋ ಅಂಡ್ ಈಟ್ ಗೈಸ್. ಸೊ ಫೈನಲಿ ನನ್ನ ನೆಚ್ಚಿನ ಪೊಂಗಲ್ ರೆಡಿ ಆಗಿದೆ. ಸೊ ಅಮ್ಮ ಅದನ್ನು ತಟ್ಟೆಗೆ ಹಾಕ್ತಾ ಇದ್ದಾರೆ ನನಗೆ ಮತ್ತು ಅಪ್ಪಗೆ. ಸೊ ಇಬ್ಬರು ವೆಯ್ಟ್ ಮಾಡ್ತಿದ್ದೀವಿ ಯಾವಾಗಪ್ಪ ತಿನ್ನೋದು ಆಹಾ ಅಂತ ಹೇಳ್ಬಿಟ್ಟು ಬಾಲಿ ನೀರು ಇಳಿಸ್ಕೊಂಡು. ನಾನು 2 ಸಲ ಹಾಕೊಂಡು ತಿಂದಾಯಿತು. ಸೊ ಸಕ್ಕತ್ತಾಗಿದೆ, ತುಂಬ ಚೆನ್ನಾಗಿದೆ. ನಾವು ಸ್ವಲ್ಪ ಸೀದೋಗ್ಬಿಟ್ಟಿದೆ ಇದು ಮೆಣಸಿನ್ಕಾಯಿ ಅಂತ ಅಂದ್ಕೊಂಡ್ವಿ, ಬಟ್ ಟೇಸ್ಟ್ ಮಾತ್ರ ತುಂಬ ಸಕ್ಕತ್ತಾಗಿದೆ. ಸೊ ನೀವು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಆ್ಯಂಡ್ ಹೇಗಿತ್ತು ಅಂತ ನನಗೂ ಕೂಡ ಕಮೆಂಟ್ ಮಾಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.